ಸೂಪರ್ ಪ್ರೈಮ್ ನೆಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ಕೇಳ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನು ಮೊದಲಿಗೆ ನೋಡ್ತಾ ಹೋಗೋಣ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಇನ್ನೂ ಸಸ್ಪೆನ್ಸ್ನಲ್ಲೇ ಉಳಿದಿದೆ. ದಿಲ್ಲಿಯಲ್ಲಿ ಸಾಲು ಸಭೆಗಳನ್ನು ನಡೆಸಲಾಗಿದೆ. ಮುಂದಿನ ವಾರ ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್ ಫಿಕ್ಸ್ ಆಗುವಂತಿದೆ. ಇನ್ನು ಬಿಡದಿ ಟೌನ್ಶಿಪ್ ಕದನ ಮತ್ತಷ್ಟು ಜೋರಾಗ್ತಾ ಇದೆ. ಸರ್ಕಾರ 2 ತಿಂಗಳ ವಿರಾಮ ಕೊಟ್ಟರು. ರೈತರ ಹೋರಾಟ ಮುಂದುವರೆದಿದೆ. ನಾಳೆ ಬಿಜೆಪಿ ಹೋರಾಟಕ್ಕೆ ಧುಮುಕಲಿದೆ. ಇನ್ನು ಡಾಕ್ಟರ್ ಗಂಡನ ಕೊಂದು ಮಗನ ಮೇಲೂ ದಾಳಿ ನಡೆದಿದೆ. ಧಾರವಾಡ ವೈದ್ಯ ಅಟ್ಟಹಾಸಕ್ಕೆ ಜನ ಬಿಚ್ಚಿ ಬಿದ್ದಿದ್ದಾರೆ. ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ದೇಶದ ಹೆಮ್ಮೆಯ ಸಂಸ್ಥೆ ಇಸ್ರೋದಲ್ಲಿ ಸಂದಿಗ್ಧತೆ ಸೃಷ್ಟಿಯಾಗಿದೆ. 120ಕ್ಕೂ ಹೆಚ್ಚು ವಿಜ್ಞಾನಿಗಳು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಅಂತ ವರದಿಯಾಗ್ತಾ ಇದೆ. ಪ್ರತಿಷ್ಠಿತ ಯೋಜನೆಗಳಿಗೆ ಇದರಿಂದ ಆತಂಕ ಎದುರಾಗಿದೆ. ಇನ್ನು ಅಮೆರಿಕ ಇರಾನ್ ಮಧ್ಯೆ ಯುದ್ಧ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಕಚ್ಚಾ ತೈಲದ ಬೆಲೆ ಗಗನಕ್ಕೇರ್ತಾ ಇದೆ. ಭಾರತೀಯ ನಾಗರಿಕರ ರಕ್ಷಣೆಗೆ ಭಾರತ ಸರ್ಕಾರ ಮುಂದಾಗಿದೆ. ಈಗ ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕರಿಸಿ 1.5 ತಿಂಗಳಾಗ್ತಾ ಬಂದಿದೆ. ಆದರೆ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಹೈಕಮಾಂಡ್ಗೆ ಇನ್ನೂ ಸಮಯ ಕೊಡೋದಕ್ಕೆ ಸಾಧ್ಯ ಆಗದ ವಿಚಾರವಾಗಿ ಮಾರ್ಪಟ್ಟಿದೆ. ಹಳಬರು ಹೊಸಬರು, ಜಾತಿ ಸಮೀಕರಣ, ಪ್ರಾದೇಶಿಕ ಸಮತೋಲನ, ಹೀಗೆ ಪ್ರತಿಯೊಂದು ವಿಚಾರಗಳು ಕೂಡ ಹೈಕಮಾಂಡ್ನ ಗಮನದಲ್ಲಿದೆ. ಇದಕ್ಕಾಗಿ ದಿಲ್ಲಿಯಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ನಾಯಕರು ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಾಗೆಯೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಯಾಗಿ ಒಂದೇ ಫ್ಲೈಟ್ನಲ್ಲಿ ದೆಹಲಿಗೆ ಹೋಗಿದ್ರು. ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ತೆರಳಿದರು. ಅದರಂತೆ ದಿಲ್ಲಿಯ 10th ಜನಪಥ್ನ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಇವತ್ತು ಮಹತ್ವದ ಸಭೆ ನಡೆದಿದೆ. ಸಭೆಯಲ್ಲಿ ಸೋನಿಯಾ ಗಾಂಧಿ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇನ್ನು ಸಚಿವ ಕೆ.ಜೆ. ಜಾರ್ಜ್ ಭಾಗಿಯಾಗಿದ್ದರು. 3-4 ಪಟ್ಟಿಗಳು ಹೈಕಮಾಂಡ್ನ ಟೇಬಲ್ ಮೇಲಿದ್ದು ಈ ಬಗ್ಗೆ ಸುದೀರ್ಘ ಚರ್ಚೆಯನ್ನು ನಡೆಸಬೇಕಾದಂಥ ಅವಶ್ಯಕತೆ ಇದೆ. ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ಸಭೆ ಮಧ್ಯೆ ದಿಢೀರ್ ಅಂತೇಳಿ ಬೆಂಗಳೂರಿಗೆ ವಾಪಸ್ ಆಗಿದ್ದರಿಂದಾಗಿ ಅಂತಿಮ ಪಟ್ಟಿ ಬಗ್ಗೆ ಯಾವುದೇ ಸ್ಪಷ್ಟತೆ ಸಿಕ್ಕಿಲ್ಲ. 20 वैकेंसीज कैबिनेट में हैं और एक स्पीकर का पद खाली है. मंत्रणा होने दीजिए, चर्चा के बाद ही कुछ कहा जा सकता है. प्रयास यही रहेगा कि ज़्यादा से ज़्यादा या सभी वैकेंसीज भरी जाएं. मुझे बिल्कुल उम्मीद है कि विधानसभा के सत्र से पहले मंत्रिमंडल का गठन पूरा कर लिया जाएगा. ಈ ಮಧ್ಯೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರತ್ಯೇಕ ಸಭೆಯೊಂದನ್ನು ನಡೆಸಿದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕರೆಸಿಕೊಂಡು ಪ್ರತ್ಯೇಕ ಸಭೆ ನಡೆಸಲಾಗಿದ್ದು, ಆಕಾಂಕ್ಷಿಗಳ ಪಟ್ಟಿಯನ್ನು ಕೂಲಂಕಷವಾಗಿ ಪರಿಶೀಲನೆ ನಡೆಸಿದರು. ಯಾರ್ಯಾರಿಗೆ ಸಚಿವ ಸ್ಥಾನ ನೀಡಬೇಕು, ಸೃಷ್ಟಿಯಾಗಿರುವಂತಹ ಈ ಒಂದು ಸಂಪುಟ ವಿಸ್ತರಣೆ ಅನ್ನುವಂತಹ ಕಗ್ಗಂಟನ್ನು ಯಾವ ಸ್ವರೂಪದಲ್ಲಿ ಬಗೆಹರಿಸಬೇಕು, ಹೇಗೆ ಎಲ್ಲರನ್ನೂ ಕೂಡ ವಿಶ್ವಾಸ ತೆಗೆದುಕೊಂಡು ಮುಂದಿನ ಹೆಜ್ಜೆಯನ್ನು ಇಡಬೇಕು ಅನ್ನೋದ್ರ ಬಗ್ಗೆ ಗಂಭೀರ ಸಮಾಲೋಚನೆ ನಡೆಸಲಾಗಿದೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ನಡೆದಂತಹ ಸಭೆಗೂ ಮುಂಚಿತವಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ನಡೆಸಿದ್ದಾರೆ. ಸಂಘಟನೆ, ಪ್ರದೇಶ, ಜಾತಿ, ಸಾಮರ್ಥ್ಯ ಮತ್ತು ಮುಂದಿನ ಚುನಾವಣೆ ಇವುಗಳೆಲ್ಲವನ್ನು ಕೂಡ ಗುರಿಯಾಗಿಸಿಕೊಂಡು ಸುದೀರ್ಘ ಚರ್ಚೆಗಳನ್ನು ನಡೆಸಲಾಗಿದೆ. ಇದಾದ ಬಳಿಕ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಬಗ್ಗೆ ವಿಷಯ ಮಂಡನೆ ಮಾಡಲಾಗಿದೆ. ಆದರೆ ಈ ಬಗ್ಗೆ ಇನ್ನೂ 1-2 ಸುತ್ತಿನ ಮಾತುಕತೆ ಬಾಕಿ ಇರುವುದರಿಂದಾಗಿ ಕ್ಯಾಬಿನೆಟ್ ವಿಸ್ತರಣೆಯ ಕುತೂಹಲದ ಕಗ್ಗಂಟು ಹಾಗೆಯೇ ಉಳ್ಕೊಂಡಿದೆ. ಏನಾಯ್ತು ಸಭೆ ಇತ್ತು, ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡತ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಯಾವಾಗ ಸೂಚನೆ ಕೊಡ್ತಾರೋ ಅವಾಗ. ಅಂದ್ರೆ ತಾತ್ಕಾಲಿಕ ಅಂದ್ರೆ ಏನು, 1 ವಾರ 2 ವಾರ? ತಾತ್ಕಾಲಿಕ ಅಂದ್ರೆ 1 ವಾರ 2 ವಾರ ಅಲ್ಲ, 2 ವರ್ಷನೇ ಹೋಗ್ಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿ ಇಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನ ಪ್ರಕ್ರಿಯೆ ಸಂಪೂರ್ಣವಾಗಿ ಕಾಂಕ್ರೀಟು ಅಥವಾ ಮಾರ್ಷಿನೋ ಏನು ಹೇಳಕ್ ಆಗೋದಿಲ್ಲ. ಚರ್ಚೆ ಆಗಿದೆ, ಎಲ್ರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ತದನಂತರ ತೀರ್ಮಾನ ಕೊಡ್ಬೇಕಾದ್ರೆ ಪುನಃ ಯಾವಾಗ ತಾರೀಕು ನಿಗದಿ ಮಾಡ್ತಾರೆ ಅವತ್ತು ಬಂದು ನಾವು ಅವ್ರಿಗೆ ಪುನಃ ನಮ್ಮ ವಿಚಾರಗಳನ್ನ ಇನ್ನು ಇಲ್ಲಿ ಸಂಪುಟದ ಸೂತ್ರ ಏನಿಲ್ಲ ಅನ್ನೋದ್ರ ಬಗ್ಗೆ ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಯಾವುದೇ ಸಚಿವಾಕಾಂಕ್ಷಿಗಳು ಏನೇ ಇದ್ರೂ ಕೂಡ ಅಂತಿಮವಾಗಿ ಆಯ್ಕೆ ಆಗುವಂಥದ್ದು ಸಚಿವರುಗಳು ಪ್ರಾಂತ್ಯ ಮತ್ತು ಸಮುದಾಯವಾರು. ಇದರ ಬಗೆಗಿನ ಸಮಾಲೋಚನೆ ಮಾಡಲೇಬೇಕಾಗುತ್ತೆ. ಹಾಗೆಯೇ
ಅವ್ರಿಗಿರುವಂತಹ ಜವಾಬ್ದಾರಿ ನಿಭಾಯಿಸಬೇಕಾಗಿರುವಂತಹ ಸಾಮರ್ಥ್ಯ ಯಾವ ಸ್ವರೂಪದಲ್ಲಿ ಆ ಸಾಮರ್ಥ್ಯವನ್ನು ಅವರು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಆಗಬೇಕಾಗತ್ತೆ. ಯಾಕಂದರೆ ಇದು ಈಗ ವಿಸ್ತರಣೆಗೊಳ್ಳುವಂತಹ ಕ್ಯಾಬಿನೆಟ್ ಅಥವಾ ಈಗ ರಚನೆಗೊಳ್ಳುವಂತಹ ಕ್ಯಾಬಿನೆಟ್ ಏನಿದೆ ಇದು ಮುಂದಿನ ಚುನಾವಣೆಯವರೆಗೂ ಕೂಡ ಬಹುತೇಕ ಮುಂದುವರಿಯುವಂತಹ ಕ್ಯಾಬಿನೆಟ್ ಆಗಿರುತ್ತೆ. ಹೀಗಾಗಿ ಸಂಘಟನೆ ಮತ್ತು ಪಕ್ಷನಿಷ್ಠೆ ಕೂಡ ಸಚಿವ ಸ್ಥಾನಕ್ಕೆ ಬಹಳ ಪ್ರಮುಖವಾದಂತಹ ಮಾನದಂಡ ಆಗಿರುತ್ತೆ. ಇದೇ ಕಾರಣಕ್ಕಾಗಿ ಹೊಸ ಮುಖಗಳಿಗೆ ಮಣೆ ಹಾಕಿದರೆ ಆಗುವಂತಹ ಲಾಭಗಳೇನು, ಹಾಗೆಯೇ ಎದುರಾಗಬಹುದಾದ ನಷ್ಟಗಳೇನು, ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಲಾಗಿದೆ. ಮೊದಲ ಬಾರಿಗೆ ಗೆದ್ದವರಿಗೂ ಕೂಡ ಅವಕಾಶ ನೀಡಿದರೆ ಒಂದು ಹೊಸ ಸಂದೇಶವನ್ನು, ಅಂದರೆ ಯುವಕರಿಗೆ ಕಾಂಗ್ರೆಸ್ ಕಡೆಗೆ ಸೆಳೆಯೋದಕ್ಕೆ ಇರಬಹುದಾಗಿರುವಂತಹ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಆಗತ್ತಾ, ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಹಿರಿಯ ಮತ್ತು ಕಿರಿಯರ ಮಿಶ್ರಣದ ಸಂಪುಟದ ಫಾರ್ಮುಲಾ ಅಫ್ಕೋರ್ಸ್ ಕಾಂಗ್ರೆಸ್ನವರು ಆ ಸ್ವರೂಪದಲ್ಲಿ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಮುನ್ಸೂಚನೆಯನ್ನು ಮೊದಲ ಹಂತದಲ್ಲಿ 13 ಜನರನ್ನು ಮಾಡಿದಾಗಲೇ ಗೊತ್ತಾಗಿದೆ. ಇದು ಮುಂದುವರಿಯಬಹುದು. ಈ ನಿಟ್ಟಿನಲ್ಲಿ ಫಾರ್ಮುಲಾ ರಚನೆ ಆಗ್ಬೋದು. ಇನ್ನು ಸಂಪುಟ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ನ ಮಟ್ಟದಲ್ಲಿ ಏನೇನು ಪ್ಲಾನ್ಗಳಿದ್ದಾವೆ ಅನ್ನೋದನ್ನು ನೋಡ್ತಾ ಹೋದಾಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತಹ, ಅಂದರೆ ಈಗಾಗಲೇ ಮಂತ್ರಿಗಳಾದವರನ್ನ ಹೊರತುಪಡಿಸಿ ಇನ್ನೂ 3 ರಿಂದ 4 ಜನರಿಗೆ ಅವಕಾಶವನ್ನು ಕಲ್ಪಿಸುವುದರ ಕಡೆಗೆ ಹೈಕಮಾಂಡ್ ಮುಂದಾಗಬಹುದು. ವಿಶೇಷವಾಗಿ 38 ರಿಂದ 60 ವರ್ಷದೊಳಗಿನವರಿಗೆ, ಅಂದರೆ ಆಲ್ಮೋಸ್ಟ್ ಮುಖ್ಯಮಂತ್ರಿಯವರ ಏಜ್ಗಿಂತ ಕಡಿಮೆ ವಯಸ್ಸಿನವರಿಗೇ ಬಹುತೇಕ ಹೆಚ್ಚಿನ ಆದ್ಯತೆ ಸಿಗುವಂತಹ ಸಾಧ್ಯತೆ ಇದೆ. ಹೊಸಬರಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟು ಯುವ ಸಂಪುಟವನ್ನು, ಅಂದರೆ ರಾಜ್ಯಕ್ಕೊಂದು ಹೊಸ ಎನರ್ಜಿ ಇರುವಂತಹ ಯುವ ಸಂಪುಟವನ್ನು ರಾಜ್ಯದ ಜನರ ಮುಂದೆ ಶೋಕೇಸ್ ಮಾಡುವಂಥದ್ದು ಕಾಂಗ್ರೆಸ್ನ ಉದ್ದೇಶ. ಮೊದಲ ಬಾರಿಗೆ ಗೆದ್ದ 3ವರಿಗಾದರೂ ಅವಕಾಶವನ್ನು ಕೊಡಬೇಕು. ಹಾಗೇನಾದರೂ ಕೊಟ್ಟರೆ ಯುವಕರಿಗೆ ಪಕ್ಷದ ಕಡೆಗಿನ ಆಸಕ್ತಿ, ಸಂಘಟನೆಯ ಕಡೆಗಿನ ವಿಶ್ವಾಸ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವೂ ಕೂಡ ನಡೆದಿದೆ. 2ಕ್ಕಿಂತ ಹೆಚ್ಚು ಬಾರಿ ಗೆದ್ದವರಿಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಬೇಕು. 2ಕ್ಕಿಂತ ಹೆಚ್ಚು ಬಾರಿ ಗೆದ್ದವರಿಗೆ, ಅಂದರೆ 3-4 ಬಾರಿ ಹೀಗೆಲ್ಲ ಗೆದ್ದಿರ್ತಾರಲ್ಲ ಅಂಥವ್ರಿಗೆ ಅವಕಾಶ ಕಲ್ಪಿಸಬೇಕು. 20 ಸ್ಥಾನಗಳಲ್ಲಿ 19 ಸ್ಥಾನಗಳನ್ನು ತುಂಬಿ 1 ಸ್ಥಾನವನ್ನು ಖಾಲಿ ಇಡುವಂಥದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ 1 ಸ್ಥಾನ ಖಾಲಿ ಇಟ್ಟರೆ ಆ ಸ್ಥಾನದ ಕಡೆಗೆ ಆಸೆಗಣ್ಣಿನಿಂದ ನೋಡ್ತಾ ಸಮಾಧಾನ ಪಡ್ಕೊಳ್ಬೋದು. ಮತ್ತೊಂದು ಸುತ್ತು ಚರ್ಚೆಯನ್ನು ನಡೆಸಿ ಬಹುತೇಕ ಭಾನುವಾರದ ಒಳಗಡೆ ಫೈನಲ್ ಪಟ್ಟಿ ರಚನೆಯಾಗುವ ಸಾಧ್ಯತೆ ಇದೆ. ಮುಂದಿನ ಸೋಮವಾರವೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀಬಹುದು. ಭಿನ್ನಮತ ಶಮನದ ಹೊಣೆ ಮುಖ್ಯಮಂತ್ರಿ ಹಾಗೂ ಸಿದ್ದರಾಮಯ್ಯನವರ ಹೆಗಲಿಗೆ ಏರಿಸಲಾಗಿದೆ. ಅದು ರಾಹುಲ್ ಗಾಂಧಿಯವರ ಪ್ರಯತ್ನ. ಏನೋ ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಅಳೆದು ತೂಗಿ ಲೆಕ್ಕಾಚಾರ ಮಾಡ್ತಾ ಇದ್ರೆ ಡಜನ್ಗೂ ಹೆಚ್ಚು ಆಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡು ಬಿಟ್ಟು ತಮ್ಮದೇ ಆದಂತಹ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಹಳಬರು, ಹೊಸಬ್ರು, ಹೀಗೆ ಹಲವು ಶಾಸಕರು ತಮಗೆ ಹತ್ತಿರ ಇರುವಂತಹ ನಾಯಕರುಗಳ ಮೂಲಕ ವರಿಷ್ಠರ ಮೇಲೆ ಒತ್ತಡವನ್ನು ಹಾಕಿಸ್ತಾ ಇದ್ದಾರೆ. ಹೀಗಾಗಿನೇ ದಿಲ್ಲಿಯ ಕರ್ನಾಟಕ ಭವನ ರಾಜ್ಯದ ನಾಯಕರುಗಳಿಂದ ಇವತ್ತು ತುಂಬಿ ಹೋಗಿತ್ತು. ನೋಡಿ, ನಾನು ಯಾವತ್ತೂ ಕೂಡ ಭರವಸೆ ಇಟ್ಟುಕೊಂಡಿದ್ದೇನೆ. ಎಲ್ಲ ಒಂದು ಕಡೆಗೆ ವಿಶ್ವಾಸ ಇದೆ. ನನಗೆ ವಿಶ್ವಾಸ ಇದೆ, ನನಗೆ ಮಾನ್ಯತೆ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ನಮ್ಮ ಗುರುಗಳು ಮತ್ತು ನಮ್ಮ ಸಮಾಜವರು ಈ ಸಲ ಹೈದರಾಬಾದ್ ಕರ್ನಾಟಕರಿಗೆ ಕೊಡಬೇಕಂತ ಡಿಮ್ಯಾಂಡ್ ಮಾಡಿದ್ದಾರೆ. ಮತ್ತು ಈ ಸಲ ಒಂದು ಮೈನಾರಿಟೀಸ್ಗೆ 4 ಕೊಟ್ಟಿದ್ರು ಒಳ್ಳೇದಾಗ್ತದಂತ ನಮ್ಮ ಸಮಾಜ್ ಎಲ್ಲರೂ ಕೇಳಿದ್ದಾರೆ, ನಮ್ಮ ಎಲ್ಲ MLAs ಕೇಳಿದ್ದಾರೆ. ಮತ್ತು ಹೈಕಮಾಂಡ್ ಇದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ನಮಗೆ ವಿಶ್ವಾಸ ಇದೆ, ಒಳ್ಳೇದು ಆಗ್ತದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಈಕ್ವಾಲಿಟಿ, ಜಸ್ಟಿಫಿಕೇಷನ್ ಎಲ್ಲರಿಗೆ ಮಾಡ್ತಾರಂತ ಒಂದು ವಿಶ್ವಾಸ ಇದೆ. ಸೊ ಯಾರಿಗೆ ಏನು ಸಂಘಟನೆ ಮಾಡುವಂಥ ಶಕ್ತಿ ಇದೆ, ಯಾರು ಜನರ ಜೊತೆ ಬೆರೀತಾರೆ, ಯಾರು ಏನಪ್ಪ ಇದೊಂದು ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅಂತ ತಿಳ್ಕೊತಾರೆ, ಅವ್ರನ್ನ ದೂರಿಟ್ಟು ಮಾಡಬೇಕು, ಪಕ್ಷದ ನಿಷ್ಠಾವಂತರಿಗೆ ಕೊಡಬೇಕು. ನಾನು ಸುಮಾರು ದಿನಗಳಿಂದ ನನಗೊಂದು ಸಚಿವ ಸ್ಥಾನ ಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾಜಿ ಮುಖ್ಯಮಂತ್ರಿಗಳಲ್ಲಿ ಹೈಕಮಾಂಡ್ ಒತ್ತಾಯ ಮಾಡಿದ್ದೆ. ಹೋದ ಸಲ ವಿಸ್ತರಣೆ ಮಾಡುವಾಗ ನೆಕ್ಸ್ಟ್ ಹಾಫ್ ಇಯರ್ ಆದ್ಮೇಲೆ, ಹಾಫ್ ಟರ್ಮ್ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಆ ಮಾತು ಮೇಲೆ ನಾನು ಇವತ್ತು ನಾನು ಡೆಲ್ಲಿಗೆ ತೆರಳ್ತಾ ಇದ್ದೀನಿ. ನಮ್ಮ ಹೈಕಮಾಂಡ್ ಹತ್ರ ನನ್ನ ಮನವಿಯನ್ನು ಸಲ್ಲಿಸ್ತೀನಿ. ಒಬ್ಬರಿಗೆ ಒಂದು ಅವಕಾಶ ಕೊಟ್ರೆ ಖಂಡಿತ ನನಗೂ ಒಂದು ಅವಕಾಶ ಕೊಡಿ ಅಂತ. ಖಂಡಿತ ಮಹಿಳೆಯರಿಗೆ ಅದೇ ಈಗ ಏನು ನಾವು ವಿಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಪಕ್ಷನ ಎಲ್ಲರೂ ನೋಡ್ತಾ ಇದ್ದಾರೆ, ಸಾರ್ವಜನಿಕರು ಅದಕ್ಕೆ ಗಮನಿಸ್ತಾ ಇದ್ದಾರೆ. ಸೊ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಟ್ರೆ ಆ ದೃಷ್ಟಿಯಲ್ಲಿ ತುಂಬಾ ಒಳ್ಳೇದಾಗುತ್ತೆ. ಯುವಕರಂತೆಲ್ಲ ಒಂದು ಮಾಡಿರ್ತಕ್ಕಂಥ ಕೆಲಸ ಅದರ ಆಧಾರದ ಮೇಲೆ ಪಕ್ಷಕ್ಕೂ ಮುಂದಿನ ದಿನಗಳಲ್ಲಿ ಒಂದು ಸಂಘಟನೆ ಮಾಡೋದೊಂದು ದೃಷ್ಟಿಯಲ್ಲಿ
ಇನ್ನೊಂದು ಸ್ವಲ್ಪ ಶಕ್ತಿ ತುಂಬಿದ್ರೆ ಸಂಘಟನೆ ಮಾಡೋಣ ಅನ್ನೋ ಉದ್ದೇಶದಲ್ಲಿ ಕೇಳ್ತಾ ಇದೀವಿ. ಸಹಜವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ, ಏನ್ ನಿರ್ಧಾರ ಮಾಡುತ್ತೆ, ಯುವಕರಿಗೆ ಏನ್ ಕೊಡಬೇಕು, ಹಿರಿಯರಿಗೆ ಏನ್ ಕೊಡಬೇಕು, ಸಾಕಷ್ಟು ಪ್ರಾದೇಶಿಕವಾದಂತ ಒತ್ತಡಗಳು, ಜಾತಿ ಕಾಂಬಿನೇಷನ್ ಇವೆಲ್ಲ ಇರೋದ್ರಿಂದ ಹೈಕಮಾಂಡ್ ಎಲ್ಲ ತಗೊಂಡು ನೀರಟ್ಟಾಗಿ ಕೂತ್ಕೊಂಡು ಸೂಕ್ತವಾದಂತ ತೀರ್ಮಾನ ತಗೊಳುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಹೇಳಂತದ್ದು, ಪ್ರಯತ್ನ ಪಡೋಂಥದ್ದು ನಮ್ಮ ಒಂದು ಕರ್ತವ್ಯ. ಆಯ್ಕೆ ಮಾಡೋಂಥದ್ದು, ಅವಕಾಶಗಳು ಮಾಡ್ಕೊಳ್ಳೋಂಥದ್ದು ಹೈಕಮಾಂಡ್ ಮಾಡ್ಕೊಡುತ್ತೆ. ಅದಕ್ಕೆಲ್ಲರಿಗೂ ಕೂಡ ನಾವು ಬದ್ಧರಾಗಿರ್ತೀವಿ. ಇದರಲ್ಲಿ ಪ್ರಯತ್ನ ಅಷ್ಟೇ. ಇನ್ನು ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಬಂದರೆ, ಬಿಡದಿ ಟೌನ್ಶಿಪ್ ಹೋರಾಟ ದಿನದಿನಕ್ಕೂ ಕೂಡ ಒಂದೊಂದು ರೀತಿಯಾದಂಥ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆಗೆ 2 ತಿಂಗಳ ಬ್ರೇಕನ್ನೇನೋ ಕೊಟ್ಟಿದೆ. ಅಂದರೆ ಒಂದು ಸಮಿತಿಯನ್ನು ರಚಿಸಿ ಅದರ ಮೂಲಕ ವರದಿಯನ್ನು ಪಡ್ಕೊಂಡು ಮುಂದಿನ ನಿರ್ಧಾರ ಕೈಗೊಳ್ತೀವಿ ಅಂತೇಳೆಲ್ಲ ಮುಖ್ಯಮಂತ್ರಿಯವರು ನಿನ್ನೆ ಘೋಷಣೆ ಮಾಡಿದ್ದಾರೆ. ಹಾಗಿದ್ರೂ ಯೋಜನೆಯ ವಿರುದ್ಧ ಇರುವಂತಹ ರೈತರು ತಮ್ಮ ಪ್ರತಿಭಟನೆಯನ್ನು ಕೈಬಿಡೋದಿಲ್ಲ ಅಂತೇಳಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ಮತ್ತೊಂದು ಕಡೆ JDSನವರ ಬಳಿಕ ಈಗ BJP ನಾಯಕರು ಕೂಡ ಹೋರಾಟದ ಕಿಚ್ಚನ್ನು ಹೆಚ್ಚಿಸುವುದರ ಕಡೆಗೆ ಕೈ ಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಶಾಶ್ವತವಾಗಿ ವಾಪಸ್ ಪಡೆದುಕೊಳ್ಳುವವರೆಗೂ ನಾವು ಪ್ರತಿಭಟನೆಯನ್ನು ಕೈಬಿಡೋದಿಲ್ಲ ಅಂತ ರೈತರು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಇಂದು ಕೂಡ ಯೋಜನೆಯನ್ನು ವಿರೋಧಿಸಿ ನೂರಾರು ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪೊರಕೆ ಒನಕೆಗಳಿಗೆ ಪೂಜೆ ಸಲ್ಲಿಸಿದಂಥ ರೈತ ಮಹಿಳೆಯರು ಟೌನ್ಶಿಪ್ ಯೋಜನೆ ಪೂರ್ಣ ಕೈಬಿಡುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಸಂಕಲ್ಪ ಮಾಡಿದ್ದಾರೆ. ಇದಲ್ಲದೆ ರೈತರ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಕೈಬಿಡಬೇಕು ಅಂತ ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಈಗ ಬೇಕಾದವ್ರು ಕೊಡ್ಲಿ, ಬೇಡದೇ ಇದ್ದವ್ರು ಇರ್ಲಿ ಅಂತ ಅವ್ರು ಹೇಳ್ತಾವ್ರಿ. ನಾವು ಆ ಮಾತು ಒಪ್ಪಲ್ಲ. ಇವರು ನೋಟಿಫಿಕೇಶನ್ ಮಾಡಿದಾಗ ಇಡೀ ಊರ್ಗೆನೆ ಕಳ್ಸಿದ್ದಾರೆ. ಎಷ್ಟು ಊರ್ ಇದಾವೆ? 4 ಗ್ರಾಮ, ಮೊದ್ಲು ಮಂಡಳಿ 3 ಗ್ರಾಮ, ಒಟ್ಟು 7 ಗ್ರಾಮಕ್ಕೂ ಕೊಟ್ಟವ್ರೆ. ಅವ್ರು ಬೇಕಾದವ್ರು ಕೊಡ್ಲಿ, ಬೇಡದೇ ಇದ್ದವ್ರು ಇರ್ಲಿ ಅಂತ ಅವ್ರು ಅಂತವ್ರೆ. ಅದು ಆ ಒಪ್ಪಿಗೆಗೆ ನಮ್ಗೆ ಒಪ್ಪಿಗೆ ಇಲ್ಲ. ನಾವು ಅಂತೆ ಗಂಟ ನಾವ್ ಎದ್ದೋಳಲ್ಲ. ನಾಳೆನೇ ಆಗ್ಲಿ ನಾಡ್ದೇ ಆಗ್ಲಿ ನಮ್ಗೆ ದೇವೇಗೌಡರ ತಾತ ಹೇಳ್ತಾ ಇದ್ರು, ನಮ್ಗೆ 5 ದಿನದಲ್ಲಿ ನಿಮ್ಗೆ ಮನವಿ ಕೊಡ್ತೀವಿ ಪತ್ರನ ಅಂತ ಹೇಳವ್ರೆ. ನಮ್ಗೇನಾರು ಒಂದ್ ಮನವಿ ಪತ್ರ ಕೊಟ್ರೆ ನಾವ್ ಎದ್ದು ಹೊರಟಾಯ್ತೀವಿ. ನೀವು ಎರಡು ಕಡೆ ನಾಗರಾವ್ 2 ಕಡೆ ತಲೆ ಆಡ್ಸಿದ್ರೆ ನಾವ್ ಅಂತೆ ಗಂಟೆ ಪರ್ಕೆಲು ಹೊಡಿತೀವಿ, ಒಂದ್ಕೆಲು ಹೊಡಿತೀವಿ, ನಮ್ ಕೈಲಿ ಏನದ ಹತ್ರಲ್ಲೂ ಹೊಡಿತೀವಿ. ಇವತ್ತು ಸರ್ಕಾರ ಏನು ಹೊರಟಿದೆ ಅದನ್ನು ಸರಿಯಾದ ರೀತಿ ನಿರ್ವಹಿಸಬೇಕು. ರೈತರ ಪರವಂತ ಕೆಲಸಗಳನ್ನ ನಿರ್ವಹಿಸಬೇಕು. ಮತ್ತು ಏನು ಚಳವಳಿ ಮಾಡ್ತಾ ಇದ್ದಾರೆ ರೈತರು, ಅವರು ಮೇಲಕ್ಕೆ ಹೇಳ್ಬೇಕಾರೆ ಅವ್ರು ಹೇಳಲ್ಲ. ಇವಾಗ ಚಳವಳಿ ಯಾಕೆ ಅಂತಂದರೆ ಇವರು ನಿರ್ದಿಷ್ಟವಾದ ಗುರಿ ಇಲ್ಲ, ನಿರ್ದಿಷ್ಟ ಹೇಳಿಕೆ ಇಲ್ಲ. ಅವ್ರಿಗೆ ಅನುಮಾನಗಳು, ಇವ್ರು ಏನು ಮಾಡ್ತಾರೆ, ಯಾವ ಟೈಮ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಹಂಗಾಗ್ಬಿಡ್ತದೆ. ಹಂಗಾಗಿ ಅವ್ರು ಚಳವಳಿ ಮಾಡ್ತಾ ಇದ್ದಾರೆ. ಆ ಚಳವಳಿಗಾರರಿಗೆ ಅವ್ರು ನೆಮ್ಮದಿ ಕೊಡಬೇಕು ಅಂತ ಹೇಳಿದ್ರೆ ಇವು ಸರಿಯಾದಂಥ ಗೊತ್ತು ಗುರಿ ಇರುವಂಥ ಒಂದು ಸರಿಯಾದಂಥ ಕ್ರಮ ತಗೋಬೇಕು. ನೀವೇನು ತನಿಖೆ ಮಾಡ್ದೇನೆ ಪೂರ್ವಗ್ರಹ ಪೀಡಿತರಾಗಿ ಇಲ್ಲಿ ನೀವೇನು FIR ಅನ್ನು ಹಾಕಿದ್ರಿ, ಕೂಡಲೇ ಆ FIR ಅನ್ನ ಕೈ ಬಿಡಬೇಕು. ಸರ್ಕಾರ ಬೇಸರತ್ತು ಆ ರೈತರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನ ಎಲ್ಲ ಸಂಪೂರ್ಣ. ಇದರ ನಡುವೆ ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ BJP ನಾಯಕರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ BJPಯ ಶಾಸಕರು, ಸಂಸದರು ಸೇರಿದಂತೆ ನೂರಾರು ಕಾರ್ಯಕರ್ತರು ಜಮಾಯಿಸಿ ಅದರ ಮೂಲಕವಾಗಿ ಪ್ರತಿಭಟನೆಯನ್ನು ನಡೆಸುವಂಥ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಇದರ ಮಧ್ಯೆ ಇವತ್ತು ಬಿಡದಿಯ ಯಾವ ಹಳ್ಳಿಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ ಆಗಿದೆಯೋ ಆ ಹಳ್ಳಿಗಳಿಗೆ ತೆರಳಿರುವಂತಹ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ರೈತರ ಜೊತೆಗೆ ಚರ್ಚಿಸಿ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಯೋಜನೆಯನ್ನು ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಅಧಿವೇಶನದಲ್ಲಿಯೂ ಇದನ್ನು ಪ್ರಶ್ನೆ ಮಾಡ್ತೇವೆ, ಪೊಲೀಸರು ರೈತರಿಗೆ ತೊಂದರೆ ಕೊಟ್ಟರೆ ಹುಷಾರ್ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರೈತರು ಎಲ್ಲ ಹಳ್ಳಿಗಳಲ್ಲೂ ಭಯಭೀತರಾಗ್ಬಿಟ್ಟಿದ್ದಾರೆ. ನಾವು ಹೋಗಿದ್ದಲ್ಲ ರೈತರು ಅವ್ರ ಮನೆ ಹೇಳ್ದ, ನಾವು ನಿದ್ದೆ ಮಾಡಿನೇ ತಿಂಗಳಾನ್ಗಟ್ಲೆ ಆಯಿತು. ರಾತ್ರಿ ಎಲ್ಲ ನಮಗೆ ಕನಸಲ್ಲೂ ಕೂಡ DK ಶಿವಕುಮಾರೇ ನಮಗೆ ಎದುರು ಕಾಣಿಸ್ತಾರೆ, ದೌರ್ಜನ್ಯ ಮಾಡೋದು ಇದೆಲ್ಲ ಅಂತ. ಅಂದರೆ ಒಂದು ರೀತಿ ಇಡೀ ಎಮರ್ಜೆನ್ಸಿ ಬೈರ್ಮಂಗಲ ಅಂತ ಹೇಳಿದ್ರೆ ಒಂದು ರೀತಿ ಎಮರ್ಜೆನ್ಸಿ ರೀತಿ ಡಿಕ್ಲೇರ್ ಆಗಿದೆ. ಇದು ಫರ್ಟೈಲ್ ಲ್ಯಾಂಡ್, ವ್ಯವಸಾಯಕ್ಕೆ ಅತಿ ಯೋಗ್ಯವಾದ ಜಾಗಗಳು ಇವೆಲ್ಲ. ಮಲೆನಾಡು ಪ್ರದೇಶದ ರೀತಿಯಲ್ಲಿ ಇದು ಸೃಷ್ಟಿಯಾಗಿದೆ. ಇಂಥದ್ದನ್ನು ಬಿಟ್ಟು ನೀವು ಎಲ್ಲ ಬರಡು ಭೂಮಿಗಳಿರೋ ಕಡೆ ಹೋಗಿ, ಚಿಕ್ಕಬಳ್ಳಾಪುರ ಬಹಳ ಒಳ್ಳೆ ಜಾಗಗಳಿದೆ, ಅಲ್ಲೋಗಿ ಏರ್ಪೋರ್ಟ್ಗೆ ಕೂಡ ಹತ್ರ ಇರುತ್ತೆ. ಮುಖ್ಯಮಂತ್ರಿಗಳು ಕಪಟ ನಾಟಕವನ್ನು ಆಡ್ತಾ ಇದ್ದಾರೆ, ರೈತರು ಕೊಟ್ಟರೆ ಮಾತ್ರ ತೆಗೆದುಕೊಳ್ತೇವೆ ಅಂತೇಳಿ. ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ರಿಯಲ್ ಎಸ್ಟೇಟ್ ಧೋರಣೆ ಏನಿದೆ, ಮುಖ್ಯಮಂತ್ರಿಗಳಾದ್ಮೇಲೂ ಕೂಡ ಆ ರಿಯಲ್ ಎಸ್ಟೇಟ್ ಧೋರಣೆಯಿಂದ ಹೊರಗೆ ಬರದೇ ಇರತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರೈತರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ನೀವು ಮಾಡಬೇಡಿ. ರೈತರ ಶಾಪಕ್ಕೆ ನಿಮ್ಮ ಸರ್ಕಾರ ಬಲಿಯಾಗಬೇಕಾಗ್ತದೆ ಅನ್ನುವ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೇನೆ. ನನ್ನದೇ ನಡೀಬೇಕು, ನನ್ನ ಮುಖ್ಯಮಂತ್ರಿ ಅಂದ್ರೆ ನೀವು ಮುಖ್ಯಮಂತ್ರಿ ಅಂದ್ರೆ ಸರ್ವಾಧಿಕಾರಿ ಅಲ್ಲ. ನೀವು ಪ್ರಜಾಪ್ರಭುತ್ವದಲ್ಲಿ ಮಾತುಕತೆ ನಡೀಬೇಕು. ಪ್ರಜಾಪ್ರಭುತ್ವದಲ್ಲಿ ಒಬ್ಬರಿಗೊಬ್ಬರದು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು, ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. DK ಶಿವಕುಮಾರ್ ಇವರು ಈ ರಾಜ್ಯದ ಮುಖ್ಯಮಂತ್ರಿ ಅವರು.
ಈ ರಾಜ್ಯದ ಮಹಾರಾಜರಲ್ಲ ಅವರು. ಜೈಲಿಗೆ ಹೋಗ್ಬೇಕೋ ಬೇಡವೋ ಅನ್ನೋದು ನಮಗೆ ಗೊತ್ತಿಲ್ಲ. ಯಾರು ತಪ್ಪು ಮಾಡಿದರೆ ಅವರಿಗೂ ನಳಕಿರ್ತದೆ. ಯಾರು ಎಲ್ಲ ಒಂದು ಕಡೆ ನನ್ನಿಂದ ತಪ್ಪಾಗಿದೆ ಅಂತ ಗೊತ್ತಾದಾಗ ಮುಂದೆ ಏನಾಗುತ್ತೆ ಎನ್ನುವಂತ ಅದರ ನಿರೀಕ್ಷೆ ಮಾಡುವಂತರಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆಲ್ಲ ಒಂದು ಕಡೆ ತಪ್ಪು ಮಾಡಿರುವಂತ ಪ್ರಜ್ಞೆ ಜಾಗೃತ ಆಗಿರ್ಬೋದು. ಆ ಕಾರಣಕ್ಕೆ ಇದನ್ನು ಹೇಳಿರ್ಬೋದು. ನಮಗೆ ಯಾರನ್ನೋ ಜೈಲಿಗೆ ಕಳಿಸುವಂತ ಅಥವಾ ನಮಗೆ ಇನ್ಯಾರನ್ನೋ ಅಪರಾಧಿಯನ್ನು ಮಾಡುವಂಥದಕ್ಕೆ ನಾವೇನು ಉತ್ಸುಕರಾಗಿಲ್ಲ. ನಿನ್ನೆ ಅವ್ರು ಏನು ಹೇಳಿದ್ದಾರೆ ಅದರಲ್ಲಿ ಬಹಳಷ್ಟು ಕೂಡ ಅವರ ಒಂದು ಇಂಟರ್ನಲ್ ಅಜೆಂಡಾ ಏನಿದೆ ಅದನ್ನು ಮುಚ್ಚಿಟ್ಕೊಳ್ಳೋ ಪ್ರಯತ್ನ ಕೂಡ ಅವ್ರು ಮಾಡಿದ್ದಾರೆ. ನೀವು ಟೌನ್ಶಿಪ್ ಮಾಡಬೇಕು, ನಿಜ ಸ್ಯಾಟಲೈಟ್ ಮಾಡಬೇಕು ಅಂತೇಳಿ 30 ವರ್ಷದಿಂದ ಬೆಂಗಳೂರಲ್ಲಿ ನಡೀತಾ ಇದೆ. ನೀವು ಟೌನ್ಶಿಪ್ ಮಾಡಬೇಕಾದ್ರೆ ಗೌರ್ಮೆಂಟ್ ಲ್ಯಾಂಡ್ ಇದೆ, ಅಲ್ಲಿ ನೀವು ಟೌನ್ಶಿಪ್ ಮಾಡಿ. ಈಗಿರುವಂಥ ಮೊಬಿಲಿಟಿಯಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಇನ್ನು ಇಸ್ರೋ ಭಾರತದ ಹೆಮ್ಮೆಯ ಸಂಸ್ಥೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಮೆರಿಕ, ರಷ್ಯಾದಂತಹ ಮುಂದುವರಿದ ದೇಶಗಳ ತಂತ್ರಜ್ಞಾನಕ್ಕೆ ಸವಾಲು ಉಡ್ತಾ ಇರುವಂತಹ ಸಂಸ್ಥೆ. ಆದರೆ ಈಗ ಈ ಸಂಸ್ಥೆಯಲ್ಲಿ ಕಳವಳಕಾರಿ ಬೆಳವಣಿಗೆಗಳು ಆರಂಭ ಆಗಿದೆ. ಇದು ಕೋಟಿ ಕೋಟಿ ಭಾರತೀಯರಲ್ಲೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಇಸ್ರೋ ಸಂಸ್ಥೆಯಲ್ಲಿ ಕಳೆದ 1 ವರ್ಷದಲ್ಲಿ ವಿಜ್ಞಾನಿಗಳು, ತಜ್ಞರು ಸೇರಿದಂತೆ ವಿವಿಧ ಹುದ್ದೆಗಳನ್ನು ನಿಭಾಯಿಸುತ್ತಿದ್ದ 120ಕ್ಕೂ ಹೆಚ್ಚು ಜನ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಅಂತೇಳಿ ವರದಿಯಾಗಿದೆ. ಇದರಲ್ಲಿ ದೇಶದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಾನವ ಸಹಿತ ಚಂದ್ರಯಾನ 3 ಮತ್ತು ಸ್ಪೇಡೆಕ್ಸ್ ಯೋಜನೆಯ ಪ್ರಮುಖ ವಿಜ್ಞಾನಿಗಳು ಕೂಡ ಸೇರಿದ್ದು ಆತಂಕಕ್ಕೆ ಕಾರಣ ಆಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದ್ದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿದೆ. ಈಗಾಗಲೇ UR ರಾವ್ ಉಪಗ್ರಹ ಕೇಂದ್ರ ಬೆಂಗಳೂರು ಇಲ್ಲಿ 80 ಮಂದಿ ವಿಜ್ಞಾನಿಗಳು ತಮ್ಮ ಹುದ್ದೆಗಳಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಅಥವಾ VRSಗೆ ಅಪ್ಲೈ ಮಾಡಿದ್ದಾರೆ. ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ತಿರುವನಂತಪುರದಲ್ಲೂ ಕೂಡ 20 ವಿಜ್ಞಾನಿಗಳು ಇದೇ ನೀತಿಯನ್ನು ಅನುಸರಿಸೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಇರಾನ್ ಮತ್ತು ಅಮೆರಿಕ ಮಧ್ಯೆ ನಡೀತಾ ಇರುವಂತಹ 2ನೇ ಹಂತದ ಯುದ್ಧ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯಾವ ದೇಶದ ಮೇಲೆ ಯಾವಾಗ ಯಾವ ದೇಶದ ಕ್ಷಿಪಣಿ ಬಂದು ಅಪ್ಪಳಿಸುತ್ತೆ ಅನ್ನುವಂತಹ ಭೀತಿ ಎದುರಾಗಿದೆ. ಇರಾನ್ ಮೇಲೆ ಅಮೆರಿಕ ಕ್ಷಿಪಣಿಗಳನ್ನ ಸುರಿಮಳೆ ಮಾಡ್ತಾ ಇದ್ರೆ ಇರಾನ್ ಕೂಡ ಸರಿಯಾಗಿ ತಿರುಗೇಟು ಕೊಡ್ತಾ ಇದೆ. ಅಮೆರಿಕದ ಮಿಲಿಟರಿ ಪಡೆಗಳು ಇರಾನ್ನ ರಾಜಧಾನಿ ಟೆಹರಾನ್ ಸೇರಿದಂತೆ ಉತ್ತರ ಭಾಗದ ಪ್ರಮುಖ ಸೇನಾ ನೆಲೆಗಳ ಮೇಲೆ ಭೀಕರ ವೈಮಾನಿಕ ದಾಳಿಯನ್ನು ನಡೆಸಿದ್ದಾರೆ. ಅಮೆರಿಕ ವಿಧಿಸಿರುವಂತಹ ನೌಕಾ ದಿಗ್ಬಂಧನವನ್ನು ಮೀರಿ ಚಲಿಸಲು ಯತ್ನಿಸಿದ ವಾಣಿಜ್ಯ ತೈಲ ಟ್ಯಾಂಕರ್ ಹಡಗೊಂದರ ಮೇಲೆ ಅಮೆರಿಕದ ಪಡೆಗಳು ಕ್ಷಿಪಣಿ ದಾಳಿಯನ್ನು ನಡೆಸಿವೆ. ಈ ಮಧ್ಯೆ ಇರಾನ್ ರಾಜಧಾನಿ ಟೆಹರಾನ್ನ ಪ್ರಮುಖ ಸ್ಥಳವಾದ ಎಂಗಲಾಬ್ ಸ್ಕ್ವೇರ್ನಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರೆದ ಕಪ್ಪು ಶವಪೆಟ್ಟಿಗೆಯಲ್ಲಿ ಮಲಗಿರುವಂತೆ ಬಿಂಬಿಸುವ ಬ್ಯಾನರ್ ಅನ್ನು ಪ್ರದರ್ಶಿಸಲಾಗಿದೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ದಸರಾದಲ್ಲಿ ಕಂಬಳ ಆಯೋಜನೆ ಖಂಡಿಸಿ ಮೈಸೂರಿನ ಸಾತಗಳ್ಳಿಯಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗಿದೆ. ಸರ್ಕಾರ ಸರ್ವಾಧಿಕಾರಿಯಂತೆ ಕಂಬಳಕ್ಕೆ ಮುಂದಾಗಿದೆ. ಈ ಕೂಡಲೇ ಕಂಬಳ ಆಯೋಜನೆಯನ್ನು ಕೈಬಿಡಬೇಕು ಅಂತ ಹೋರಾಟಗಾರರು ಒತ್ತಾಯಿಸಿದ್ದಾರೆ. ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಪ್ರಾಣೇಶ್ ಅವರ ಸದಸ್ಯತ್ವವನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. 2021ರಲ್ಲಿ 6 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಆದರೆ ಪ್ರಾಣೇಶ್ ಗೆಲುವು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಗಾಯತ್ರಿ ಶಾಂತೇಗೌಡ ಅರ್ಜಿ ಹಾಕಿದರು. ಸುದೀರ್ಘ ವಿಚಾರಣೆಯ ಬಳಿಕ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ದು ಪ್ರಾಣೇಶ್ ಸದಸ್ಯತ್ವವನ್ನು ರದ್ದು ಮಾಡಲಾಗಿದೆ. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆಯ ಬೆನ್ನಲ್ಲೇ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಧಾನಿ ಮೋದಿ ಅವರಿಗೆ 6 ಪುಟಗಳ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ಬರ ಘೋಷಣೆಗೆ ಇರುವ NDRF ನಿಯಮಗಳನ್ನು ಸಡಿಲಗೊಳಿಸಿ ರೈತರಿಗೆ ತ್ವರಿತ ಪರಿಹಾರ ಸಿಗುವಂತೆ ಮಾರ್ಗಸೂಚಿಗಳನ್ನು ಬದಲಾಯಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಒಣಗ್ತಾ ಇರುವ ಬೆಳೆಗಳನ್ನು ಉಳಿಸಿಕೊಳ್ಳುವುದಕ್ಕೆ ನೀರು ಹರಿಸುವಂತೆ ನಿರಂತರ ಪ್ರಯತ್ನವನ್ನು ಮಾಡಿದಂತಹ ಮಂಡ್ಯ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ. ರೈತರ ಹೋರಾಟಕ್ಕೆ ಮಣಿದಿರುವಂತಹ ರಾಜ್ಯ ಸರ್ಕಾರ KRS ಡ್ಯಾಂ ಮೂಲಕವಾಗಿ ನಾಲೆಗಳಿಗೆ ನೀರು ಬಿಡುಗಡೆ ಮಾಡಿದೆ. ಬೆಂಗಳೂರಿನ HMT ಕ್ಯಾಂಪಸ್ನ ವಿವಿಧ ಭಾಗಗಳಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಇವತ್ತು ಪರಿಶೀಲನೆ ನಡೆಸಿದ್ದಾರೆ. ಇದಾದ ನಂತರ ಮಾತನಾಡಿರುವ ಅವರು HMT ಭಾಗದಲ್ಲಿ ಪ್ರೆಸ್ಟೀಜ್ ಕಂಪನಿಯ ಬಿಲ್ಡಿಂಗ್ ಕಟ್ಟಿದ್ದಾರೆ. ಈ ಬಗ್ಗೆ ಸಚಿವ ಈಶ್ವರ್ ಖಂಡ್ರೆ ಯಾಕೆ ಮಾತಾಡ್ತಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಅನ್ನಭಾಗ್ಯ ಯೋಜನೆಯ ಅಡಿ ಭಾರತ ಸರ್ಕಾರ 5 kg ಅಕ್ಕಿಯನ್ನು ಕೊಡ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ 5 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ, ಕೊಡ್ತಾ ಇದ್ದೇವೆ ಅಂತ ವಿಧಾನಸೌಧದಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ಕೇಂದ್ರ ಸರ್ಕಾರ 7.76 ಅಕ್ರಮ BPL ಕಾರ್ಡ್ ಗುರುತು ಮಾಡಿದೆ, ಅದರಲ್ಲಿ ಪರಿಷ್ಕರಣೆ ನಡೀತಾ ಇದೆ ಅಂತ ಹೇಳಿದರು. ನಾಳೆ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಬಾರಿ ಧರ್ಮದರ್ಶನ ಮತ್ತು 2,000 ಟಿಕೆಟ್ ಮಾತ್ರ ಇದ್ದು ಭಕ್ತರಿಗೆ ಸಮಸ್ಯೆ ಆಗದಂತೆ ಸೂಕ್ತ ವ್ಯವಸ್ಥೆಯನ್ನು ಮಾಡಲಾಗಿದೆ.
ಒಡಿಶಾದ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ದುರಂತ ಸಂಭವಿಸಿದೆ. ರಥ ಎಳೆಯುವ ವೇಳೆ ಕಾಲ್ತುಳಿತವಾಗಿ ಓರ್ವ ಸಾವಿಗೀಡಾಗಿದ್ದು 120ಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥರಾಗಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸೋನಂ ವಾಂಗ್ಚುಕ್ 19 ದಿನಗಳಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಮತ್ತಷ್ಟು ಕ್ಷೀಣಿಸಿದೆ. ಈ ಮಧ್ಯೆ ಪ್ರತಿದಿನ ಅವರ ಆರೋಗ್ಯ ಪರಿಶೀಲಿಸಬೇಕು ಮತ್ತು ಅಗತ್ಯವಿದ್ದಾಗ ತಕ್ಷಣ ವೈದ್ಯಕೀಯ ಚಿಕಿತ್ಸೆ ಒದಗಿಸಬೇಕು ಅಂತ ದೆಹಲಿ ಹೈಕೋರ್ಟ್ ಸೂಚಿಸಿದೆ. ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಮೋದಿ ನಾಳೆ ಚಾಲನೆ ನೀಡಲಿದ್ದಾರೆ. ಹರಿಯಾಣದ ಜಿಂದ್ನಿಂದ ಸೋನಿಪತ್ವರೆಗೆ 89 ಕಿಲೋಮೀಟರ್ ಮಾರ್ಗದಲ್ಲಿ ಈ ರೈಲು ಸಂಚರಿಸಲಿದೆ. ಇದು ವಿಶ್ವದ ಅತಿ ಶಕ್ತಿಶಾಲಿ ರೈಲು ಮತ್ತು ಅತಿ ಉದ್ದದ ರೈಲಾಗಿದೆ. 9ನೇ ತರಗತಿಯಿಂದ ಸಿಬಿಎಸ್ಇಯ ತ್ರಿಭಾಷಾ ನೀತಿ ಪರಿಚಯಿಸುವ ಪ್ರಸ್ತಾವನೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಇದರಿಂದ ವಿದ್ಯಾರ್ಥಿಗಳ ಮೇಲೆ ಶೈಕ್ಷಣಿಕ ಒತ್ತಡವಾಗಲಿದೆ. ಇದನ್ನು ಪರಿಶೀಲಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿಗೆ ಮತ್ತೊಂದು ಹಿನ್ನಡೆಯಾಗಿದೆ. ರಾಜ್ಯಸಭಾ ಸಂಸದೆ ರುಕ್ಮಿಣಿ ಮಲ್ಲಿಕ್ ಪ್ರಮಾಣವಚನ ಸ್ವೀಕರಿಸಿದ ಕೆಲವೇ ತಿಂಗಳಲ್ಲಿ ಮೇಲ್ಮನೆಯ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ರಾಜೀನಾಮೆಯನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಂಗೀಕರಿಸಬೇಕೆಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಪಾಕ್ ಕಪಿಮುಷ್ಟಿಯಿಂದ ಸ್ವಾತಂತ್ರ್ಯ ಪಡೆದಿರುವುದಾಗಿ ಬಲೂಚಿಸ್ತಾನ್ ಘೋಷಣೆ ಮಾಡಿಕೊಂಡಿದೆ. ಭಾರತದ ಪಿಒಕೆ ಮರುವಶ ಪ್ರಯತ್ನಕ್ಕೆ ಬೆಂಬಲ ಸಿಕ್ಕಿದೆ. ಮತ್ತೊಂದೆಡೆ ಪಿಒಕೆಯಲ್ಲಿ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗಿದೆ.